ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು 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 ಬಸವಲಿಂಗಾಯ ನಮಃ. ಮಂಜಾನ ಏನು ಸರ್? साइड में ಸರಿ ಕಟ್ ಮಡಿವಾಳ ಮಾಚಿದೇವರಿಗೆ ಮಡಿವಾಳ ಮಾಚಿದೇವರಿಗೆ सब साइड में ಪ್ರಥಮದಲ್ಲಿ ಆರಾಧ್ಯ ದೇವರ ಮಾಚಿದೇವನನ್ನು ನೆನೆಯುತ್ತಾ ಇವತ್ತಿನ ಮಡಿವಾಳ ಮಾಚಿದೇವರ ಜಯಂತಿಯ ನಿಮಿತ್ತವಾಗಿ ನಮ್ಮ ಶಾಸಕರಾದಂಥ ಶಾಸನ ವೈದ್ಯರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ತಾಲೂಕಾ ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ಸಾಹೇಬರಾದಂಥ ಎಮ್ಎಸ್ ಸರ್ ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದರು. ಅವ್ರಿಗೂ ಕೂಡ ನಮ್ಮ ಸಮಾಜ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾದಂಥ ನಮ್ಮ
ತಹಸೀಲ್ದಾರ್ ಸರ್, ಮಠದ ಸರ್ ಆದಂಥ ಅವರು ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಹಿರಿಯರಾದಂಥ ಪಪ್ಪಣ್ಣರವರು, ಬಸಣ್ಣರವರಿಗೂ ಕೂಡ ವೇದಿಕೆಗೆ ಎಲ್ಲ ಸಮಾಜ ಬಾಂಧವರನ್ನು ಅವರಿವರೆನ್ನದೇ ಎಲ್ಲ ಸಮಾಜ ಬಾಂಧವರನ್ನು ಈ ವೇದಿಕೆಗೆ ಆಗಮಿಸುತ್ತಾ ಪತ್ರಿಕಾ ಮಾಧ್ಯಮದವರು ಕೂಡ ಸ್ವಾಗತ ಕೋರುತ್ತಾ, ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಾಚಿದೇವರ ಜಯಂತಿಯನ್ನು ಆಚರಿಸುತ್ತಾ ಬಂದೇವೆ. ಸರಳ ಸ್ವಾಭಾವಿಕವಾಗಿ ಆಚರಿಸುತ್ತಾ ಬಂದಿದ್ದೇವೆ. ಈ ಬಾರಿ ಕೂಡ ನಮ್ಮವರೇ ಆದಂಥ ಸನ್ಮಾನ್ಯ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳುತ್ತಾ, ಇವತ್ತಿನ ದಿವಸ ಎಲ್ಲ ನಮ್ಮ ಸಮಾಜ ಬಾಂಧವರು ತಾಲೂಕಾ ಆಡಳಿತ ವತಿಯಿಂದ ಈ ಒಂದು ಮಾಚಿದೇವರ ಜಯಂತಿಯನ್ನು ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಚಿದೇವರ ಜಯಂತಿಯನ್ನು ಆಚರಿಸಿದ್ದೇವೆ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಕುರಿತು ಸಾಮಾನ್ಯ ಶಾಸಕರು ಎಲ್ಲರಿಗೂ ನಮಸ್ಕಾರ. ದೇವತೆಗಾಗಿ ನಮ್ಮ ಪಾದಗಳಿಗೆ ಮತ್ತು ಬಾಂಧವರು ಸೇರಿ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ತಾಲೂಕಾ ದಂಡಾಧಿಕಾರಿಗಳಿರುವಂಥ ಸನ್ಮಾನ್ಯ ಹೆಗ್ಗಣ್ಣವ್ರ ಅವರೇ, ಎನ್ ಮಂಡಲವರೇ, ಮುಖ್ಯವರೇ, ಮುಖ್ಯವರೇ, ಮಂಜು ಮಂಡಳವರೇ, ಕಪ್ಪಣ್ಣವರೇ, ಪ್ರಸಂಗಿಯವರೇ, YS ಮಂಡಳವರೇ, ಮಮತೇಶ್ ಮಂಡಳವರೇ, ನಮ್ಮ ಆನಂದ್ ಮಂಡಳವರೇ, ಉಪಸ್ಥಿತಿರುವಂಥ ಎಲ್ಲ ಸಮಾಜದ ಬಂಧುಗಳೇ, ಮಾಧ್ಯಮದ ನಮ್ಮೆಲ್ಲರಿಗೂ ಮಡಿವಾಳ ಮಾಚಾರ್ಯ ಜಯಂತಿ ಶುಭಾಶಯಗಳನ್ನು ನೀಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಡಿವಾಳ ಮಾಚಾರ್ಯ ಜಯಂತ್ಯೋತ್ಸವವನ್ನು ಸರ್ಕಾರಿ ಕಚೇರಿಯಲ್ಲಿ ಆಚರಿಸ್ತಾ ಇತ್ತು. ನಿಜಕ್ಕೂ ಶಿವಶರಣ ಮಡಿವಾಳ ಮಾಚಾರ್ಯ ಅವರ ಕೊಡುಗೆ ಸಮಾಜಕ್ಕೆ ಅಪಾರ. ಕ್ರಿಸ್ತಶಕ 1920ರಿಂದ 30ರ ಇನ್ ಬಿಟ್ವೀನ್ ಜನಿಸಿದಂಥವರು 12ನೇ ಶತಮಾನದ ಬಸವ ಮಂಟಪದ ಬಸವಣ್ಣನವರ ಕಾಲದಲ್ಲಿ ಇವರು ಕೂಡ ತಮ್ಮದೇ ಆದಂಥ ಬಸವಣ್ಣನವರು ಕಾಯಕವೇ ಕೈಲಾಸ ಏನು ಹೇಳಿದ್ರು ಅದನ್ನು ಅತ್ಯಂತ ಭಕ್ತಿಯಿಂದ ಜೀವನ ಪರ್ಯಂತ ಅದನ್ನು ಉಳಿಸಿಕೊಂಡು ಬಂದಂಥ ಉದಾಹರಣೆ ಅದು ಮಡಿವಾಳ ಮಾಚಾರ್ಯನವರು. ಎಲ್ಲ ಬಟ್ಟೆಗಳನ್ನು ಮಡಿ ಮಾಡಿ ಕೊಡುವಂಥ ಕಾರ್ಯವನ್ನು ನಿರ್ವಹಿಸಿದರು. ಬಸವಣ್ಣನವರಿಗೆ ಅತ್ಯಂತ ಪ್ರಿಯವಾಗಿರುವಂಥ ಶಿವಶರಣರಲ್ಲಿ ಒಬ್ಬರು ಮಡಿವಾಳ ಮಾಚಾರ್ಯನವರು. ಇವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆಯಲ್ಲಿ ಪರ್ವತಪ್ಪ ಮತ್ತು ಸುಜ್ಞಾನವ್ವ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು. ಸೊ ಇವರ ಒಂದು ಆರಾಧನೆಯನ್ನು ಕೇವಲ ಒಂದೇ ಸಮಾಜ ಮಾಡದೆ ಎಲ್ಲ ಸಮುದಾಯದವರು ಇವರ ಒಂದು ತತ್ವ ಆದರ್ಶವನ್ನು ಪಾಲನೆಯನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತೇನೆ. ಜೊತೆಗೆ ಈ ಮಡಿವಾಳ ಸಮಾಜ ಬಹಳಷ್ಟು ಚಿಕ್ಕ ಸಮಾಜ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 1000-2000 ಜನ ಜನಸಂಖ್ಯೆ ಇರುವಂಥ ಸಮಾಜ. ಬಹಳಷ್ಟು ಒಗ್ಗಟ್ಟಿನಿಂದ ಕೆಲಸ ಕಾರ್ಯವನ್ನು ಮಾಡುವಂಥ ಸಮಾಜ. ಜೊತೆಗೆ ತಮ್ಮದೇ ಆದಂಥ ವೃತ್ತಿಯಲ್ಲಿ ಕಠಿಣ ಜೀವನವನ್ನು ಮಾಡ್ತಾ ಭಕ್ತಿಯಿಂದ ದುಡಿದು ಅವ್ರದೇ ಆದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಂಥ ಸಮಾಜ ಯಾವುದಾದ್ರೆ ಅದು ಮಡಿವಾಳ ಸಮಾಜ ಅಂತಕ್ಕಂಥ ಮಾತು ನಾವು ಇವತ್ತು ನಾವು ಪ್ರತಿದಿನ ಇವತ್ತು ಒಳ್ಳೆಯ ಮಡಿಯಾಗಿ ಒಳ್ಳೆಯ ಅರಿವೆಯನ್ನು ಹಾಕೋತೀವಿ, ಒಳ್ಳೆಯ ಬಟ್ಟೆಗಳನ್ನ ಧರಿಸ್ತೀವಿ ಅಂತಂದ್ರೆ ಅದಕ್ಕೆ ಮಡಿವಾಳರ ಕಾಣ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಇವತ್ತು ಈ ಒಂದು ದಿನ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಕೂಡ ತಾವು ಬಂದಿದ್ದೀರಿ. ಮುಂದಿನ ಒಂದು ಜಯಂತಿಯಲ್ಲಿ ತಾವೆಲ್ಲ ಸಮಾಜದವರು ಮುಂಚೆ ಬಂದು ನನಗೆ ಭೇಟಿ ಆದರೆ ಒಂದು ಯಾವುದಾದ್ರು ಒಂದು ಸಭಾಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾನು ಖಂಡಿತವಾಗಿ ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಕರೆಸಿ ನನಗೆ ಉದ್ಘಾಟನೆ ಮಾಡಿ ಪೂಜೆಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಮಾಜ ಬಾಂಧವರಿಗೆ ತಾಲೂಕಾ ದಂಡಾಧಿಕಾರಿಗಳಿಗೆ ನನ್ನ ಅನಂತರದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನಾಡಿದ್ದೇನೆ. ಜೈ ಹಿಂದ್, ಜೈ ಆದೇಶದ ಪ್ರಕಾರ ಸನ್ಮಾನ್ಯ ಶಾಸಕರು
ಮಾಡಿರುವಂಥ ಹುಟ್ಟಗೆ ಸೆರಗು ಒಬ್ಬ ಶಿವಭಕ್ತನಿಗೆ ಅದು ಬರುತ್ತೆ. ಆ ಇದ್ರ ಸಲುವಾಗಿ ಅವಾಗ ಅವರು ಒಂದು ಶಾಪ ಕೊಡ್ತಾರೆ, ಇಲ್ಲ ನೀವು ಮತ್ತೆ ಮಾನವ ರೂಪದಲ್ಲಿ ಹುಟ್ಟಿ ಆ ಜನರ ಒಂದು ಮೈಲಿಗೆ ಬಟ್ಟೆಗಳನ್ನು ತೊಳೆದು ನೀನು ಅಂತ ಜನರ ಒಂದು ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ಮತ್ತೆ ಇದನ್ನು ವಾಪಸ್ ಕೈಲಾಸಕ್ಕೆ ಬರುವಂತ ಅಂತೇಳಿ ಅವ್ರಿಗೊಂದು ಇದು ನೀಡಿದಾಗ ಅವರು ಇಲ್ಲೇ ನಮ್ಮ ಬಿಜಾಪುರ ಹತ್ರ ದೇವರ ಇಬ್ಬರಿಗೆಯಲ್ಲಿ ಜನಿಸಿದ್ರು. ದೇವರ ಇಬ್ಬರಿಗೆಯಲ್ಲಿ ಜನಿಸಿ ನೀವೆಲ್ಲ ನೋಡ್ಬೋದು ಅವ್ರ ಕೈಯಾಗ ಖಡ್ಗ ಐತಿ. ಬಹಳಷ್ಟು ಮಂದಿ ಅನ್ಸ್ಬೋದು ಖಡ್ಗ ಯಾಕೆ ಅವ್ರ ಕೈಯಾಗ ಐತಿ ಅಂತ ಹೇಳಿ. ಅಂದ್ರೆ ಅವರು ಬಹಳ ನಿಷ್ಠರು ಇದ್ರು, ಬಹಳ ಕಾಯಕ ನಿಷ್ಠೆ ಇದ್ರು. ಬಸವಣ್ಣವ್ರು ಹೇಳಿದಂಗೆ ಕಾಯಕ ನಿಷ್ಠೆ ಇದ್ರು. ನಾವು ಮಾಡುವಂತ ಕೆಲಸದಲ್ಲಿ ದೇವರನ್ನು ಕಾಣ್ತಿದ್ರು. ಅವ್ರು ಹೇಳ್ತಿದ್ರು, ಯಾರ ಶಿವಭಕ್ತರಿದ್ದೀರಿ, ಯಾರ ಶಿವಶರಣರಿದ್ದೀರಿ ಅವರು ಮಾತ್ರ ಬಟ್ಟೆಯನ್ನು ಮುಟ್ಟಬೇಕು, ನಾನು ಮುಟ್ಟಬೇಕು. ಉದಾಹರಣೆ ಯಾರು ಮುಟ್ಟಂಗಿಲ್ಲ ಅಂತ ಹೇಳ್ತಿದ್ರು. ಅಂದ್ರೆ ನೀವು ಯಾರು ಹೊರಟಿರ್ತೀರಿ, ಯಾರ ಶಿವಶರಣರಿದ್ದೀರಿ ಅವರಷ್ಟೇ ನಾನು ಬಟ್ಟೆಯನ್ನು ಮುಟ್ಟಬೇಕು ಅಥವಾ ನನ್ನ ಹತ್ರ ಇದು ಮಾಡಬೇಕು. ಉದಾಹರಣೆ ಬಟ್ಟೆಯನ್ನು ಮುಟ್ಟಂಗಿಲ್ಲ ಅನ್ನುವಂಥ ಒಂದು ದೃಢ ನಿರ್ಧಾರ ಇತ್ತು. ಉದಾಹರಣೆ ಯಾರ ಚೇಷ್ಟೆ ಮಾಡಕ್ಕೆ ಯಾರು ಅವ್ರನ್ನ ಕಾಡ್ಸಕ್ಕೆ ಇದ್ರೆ ಅವ್ರು ಅವ್ರನ್ನ ಚೆಂದಾಗ್ತಿದ್ರು. ಸೊ ಹಿಂಗಾಗಿ ಅಷ್ಟು ನಿಷ್ಠೂರ ಇದ್ರು, ಕಾಯಕ ನಿಷ್ಠೆ ಇದ್ರು. ಸೊ ಅನುಭವ ಮಂಟಪದಲ್ಲಿನೂ ಸಹಿತ ಆ ಬರುವಂತ ಏನು ಅನುಭವ ಮಂಟಪಕ್ಕೆ ಏನು ಶಿವಶರಣರು ಬರ್ತಿದ್ರು ಅವ್ರಿಗೆಲ್ಲ ಇತಿಹಾಸವನ್ನು ಸ್ವಾಗತ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ರು. ಫಸ್ಟ್ ಇವರು ಪ್ರವೇಶ ದ್ವಾರದಲ್ಲಿ ಇವರೇ ಅವ್ರನ್ನ ಪರೀಕ್ಷೆ ಮಾಡಿ ಒಳಗೆ ಬಿಡ್ತಿದ್ರು. ಅವ್ರು ಶಿವಶರಣ ಅದಾರೋ ಇಲ್ಲೋ, ಲಿಂಗ ಧಾರಣೆ ಮಾಡಿದಾರೋ ಇಲ್ಲೋ, ಅವರಿಗೆ ಅನುಭವ ಮಂಟಪದ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಆ ಒಂದು ಶಿವತತ್ವದ ಬಗ್ಗೆ ಅವ್ರಿಗೆ ಗೊತ್ತೈತಿಲ್ಲ ಅನ್ನೋದನ್ನ ಕೇಳಿನ ಒಳಗೆ ಬಿಡ್ತಿದ್ರು.